ಶ್ರೀ ಸಿದ್ಧಾರೂಢ ಕಥಾಮೃತ ಅಧ್ಯಾಯ 4. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಛಂದ. ಧರೆಯೊಳ ಜ್ಞಾನವನ್ನು ತೊಲಗಿಸಿ ಜ್ಞಾನ ಸೂರ್ಯನ ತೋರಿದ ಗುರುವರನು ತಾ ಸಂಪ್ರದಾಯಕ್ಕನುಗುಣದಿಸಲೇ ನಟಿಸಿದ. ಗುರುಗಳನ್ನು ಶೋಧಿಸಿಯವರ ಬಹು ಸೇವೆಯಂ ತೋಷಿಸಿದನು. ವರಸ್ವರೂಪ ಜ್ಞಾನ ಪಡೆದು ಮುಮುಕ್ಷುಗಳಿಗನುವಾದನು. ಯಾವ ನಿನ್ನಯ ದರ್ಶನೇಚ್ಛೆಯಿಂದ ದೇವಾದಿಕರು ದಾರುಣವಾದ ತಪಸ್ಸು ಮಾಡುವರು ಮತ್ತು ಯಾವ ಚರಣ ತೀರ್ಥವು ತ್ರೈಲೋಕ್ಯ ಪಾವನವಾಗಿರುವುದು, ಅಂಥ ದಯಾಘನನಾದ ಸಿದ್ಧರಾಜನೇ ನೀನಿರುವಿ. ಲೋಕದಲ್ಲಿ ಶಿಷ್ಯ ಸಂಪ್ರದಾಯವನ್ನು ಉಪದೇಶಿಸಬೇಕೆಂದು ನೀನು ಪೂರ್ಣ ಜ್ಞಾನಮಯನಾಗಿದ್ದರೂ ಗುರುಶೋಧನ ದೆಸೆಯಿಂದ ಹೊರಟಿರುವಿ. ಇರಲಿ, ಈಗ ಕಥಾನುಸಂಧಾನವೇನೆಂದರೆ, ಸಿದ್ಧನು ಏಕಾಏಕಿಯಾಗಿ ಹೊರಟು ಎಲ್ಲೆಲ್ಲಿ ಸಾಧು ಮಹಾತ್ಮರು ಇದ್ದಾರೆ ಎಂದು ಜನರನ್ನು ಕುರಿತು ವಿಚಾರಿಸುತ್ತಾ, ಅಲ್ಲಲ್ಲಿ ಮಹಾಪುರುಷರ ದರ್ಶನ ತೆಗೆದುಕೊಳ್ಳುತ್ತಾ, ಯಾರಿಂದಲೂ ಮನಸ್ಸಿಗೆ ಸಮಾಧಾನವಾಗದೆ ಸದ್ಗುರುನಾಥನನ್ನು ಹುಡುಕುತ್ತಾ ಹೈದರಾಬಾದ್ ಗೋವಳಕೊಂಡ ನೋಡಿ ತಿಮರಲಂಕನ ಭವ್ಯ ಗುಹೆಯನ್ನು ಕಂಡು ಅದರೊಳಗೆ ಹೋಗಿ ಕುಳಿತುಕೊಂಡನು. ಅಲ್ಲಿ ಧ್ಯಾನ ಮಾಡುತ್ತಾ ಬಹುದಿವಸ ಕ್ರಮಿಸಿ ಚಿತ್ತೈಕಾಗ್ರತೆ ಪ್ರಸಾದದಿಂದ ಸದ್ಗುರುವು ದಕ್ಷಿಣ ದೇಶದಲ್ಲಿ ದಕ್ಷಿಣಾಮೂರ್ತಿ ಸಂಪ್ರದಾಯಕನಿರುವನೆಂದು ತಿಳಿಯಿತು. ಅಲ್ಲೇ ತನಗೆ ಗುರುಪ್ರಾಪ್ತಿಯಾಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನ ಬಿಟ್ಟು ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದರು. ಅಲ್ಲಿ ಸೂರ್ಯ ಸಿಂಹಾಸನಸ್ಥ ಮಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನು ಚಿತ್ತಶುದ್ಧಿ ಹೇಗಾಗಬೇಕೆಂಬುದನ್ನು ವಿಚಾರಿಸಿದನು. ಆ ಪ್ರಸಂಗದಲ್ಲಿ ಇಬ್ಬರಿಗೂ ಬಹಳ ಹೊತ್ತು ಸಂವಾದ ನಡೆಯಿತು. ಆಮೇಲೆ ಸ್ವಾಮಿಯವರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ, ಈ ಬಾಲಕನು ಬಹುಜನ್ಮಗಳಿಂದ ಸಾಧನದಲ್ಲಿ ಪ್ರವರ್ತಿಸಿರುವಂತೆ ತೋರುತ್ತದೆ. ಆ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯತ್ವದಿಂದಲೇ ಜ್ಞಾನ ಸಾಧನದಲ್ಲಿ ಪ್ರವರ್ತಿಸಿರುವನು. ಹಾಗಲ್ಲದಿದ್ದರೆ ಈತನು ಧೀಮಾಂಶನಿರುವನು. ಹೀಗೆ ತಿಳಿದುಕೊಂಡು ಸಿದ್ಧಮುನಿಯನ್ನು ಬಹು ಆದರದಿಂದ ಪೂಜಿಸಿದರು. ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು. ಗುರುವು ಬ್ರಹ್ಮವೆತ್ತನೂ ವೇದ ವೇದಾಂತ ಪಾರಂಗತನೂ ಇದ್ದು ಉಪನಿಷದ್ ಅರ್ಥವನ್ನು ಮುಮುಕ್ಷುಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನು ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು. ಪ್ರಾಪ್ತವಾದ ಶರೀರ ದುಃಖಗಳನ್ನು ಮನಸ್ಸಿಗೆ ಹತ್ತಗೊಡದೆ ಅನ್ನಾದಿಗಳ ವರ್ಜನೆಯಿಂದ ದೇಹವನ್ನು ದಂಡಿಸುತ್ತಿರುವನು. ಇದರಿಂದ ಸರ್ವ ವಾಸನಾ ತ್ಯಾಗವಾಗಿ ಚಿತ್ತಶುದ್ಧಿಯು ಸಹಜವಾಗಿ ಘಟಿಸಿತು. ಹೃದಯದಲ್ಲಿ ಸದ್ಗುರುವನ್ನು ಅಖಂಡವಾಗಿ ಧ್ಯಾನಿಸುತ್ತಾ ಕ್ಷೇತ್ರಗಳನ್ನು ನೋಡುತ್ತಾ ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರುವಿನ ಕೃಪೆಯಿಂದ ಸರ್ವಮಾಯ ನಿರಸನವಾಗುವುದೋ ಮತ್ತು ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದೋ ಆತನ ದರ್ಶನ ದೆಸೆಯಿಂದ ಮನಸ್ಸಿನಲ್ಲಿ ಬಹು ತಳಮಳಿಸುತ್ತಿದ್ದನು. ಬಹುತಾಪದಿಂದ ಸಿದ್ಧನೆನ್ನುತ್ತಾನೆ, ಸದ್ಗುರು ಯಾಕೆ ದರ್ಶನ ತೋರುವುದಿಲ್ಲ? ಹೇ ಸದ್ಗುರುನಾಥ, ಈ ಬಾಲಕನ ಮೇಲೆ ಕೃಪಾ ಮಾಡಿ ನಿನ್ನ ಸಗುಣ ರೂಪವನ್ನು ಕಣ್ಣಿಗೆ ತೋರಿಸುವವನಾಗು. ಹೀಗೆ ಕಳವಳಿಸಿ ಮೂರ್ಛೆ ಬಂದು ಭೂಮಿಗೆ ಬಿದ್ದನು. ಆಗ ಅಂತರದಲ್ಲಿ ಸದ್ಗುರುವು ಬಂದು ತನ್ನನ್ನು ಆಲಂಗಿಸಿ, ಬಾಲ, ನೀನು ಧೈರ್ಯವನ್ನು ಬಿಡಬೇಡ ಎಂದು ಆಶ್ವಾಸನ ಕೊಟ್ಟಂತೆ ಆಯಿತು. ಸಿದ್ಧನು ಕಣ್ಣು ತೆರೆದು ನೋಡಲು ಯಾರೊಬ್ಬರನ್ನೂ ಕಾಣದೆ ಮರಳಿ ಭೂಮಿಗೆ ಬಿದ್ದು, ಹೇ ದಯಾಳು ಗುರುಮಾತೆಯೇ, ನನ್ನ ಅಂತಸ್ತನ್ನು ಎಷ್ಟೆಂದು ನೋಡುವಿ? ನಿನ್ನ ಮುದ್ದು ಮಗನಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದಿ? ತೀವ್ರವಾಗಿ ಬಂದು ನನಗೆ ದರ್ಶನವನ್ನು ಕೊಡು. ನಿನ್ನ ಚರಣಗಳನ್ನು ಕಾಣುವ ಆಶೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲಚಿತ್ತನಾಗಿದ್ದೇನೆ. ಅನೇಕ ದೇಶಗಳನ್ನು ನಿನ್ನ ದೆಸೆಯಿಂದ ಸಂಚರಿಸಿದೆನು. ಇನ್ನಾದರೂ ನನ್ನ ಮೇಲೆ ದಯೆಯುಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂಥವನಾಗು. ನನ್ನ ಮಾಯಾಭಾಸವನ್ನು ನಿರಸನ ಮಾಡಿ ಬ್ರಹ್ಮಪಂಥವನ್ನು ತೋರಿಸು.
ನಿನ್ನ ಹೊರತು ಅನ್ಯ ರಕ್ಷಕನಿಲ್ಲವು ಎಂದು ನಿನಗೇನೇ ಶರಣು ಬಂದಿರುವೆನು. ನೀನು ನನ್ನನ್ನು ಬಿಟ್ಟು ಹಾಕಿದೆಯೆಂದರೆ, ಹೇ ಸದ್ಗುರುನಾಥನೇ, ಮತ್ಯಾರು ನನ್ನನ್ನು ಈ ಭವದಿಂದ ರಕ್ಷಿಸುವರು? ನೀನು ಇಲ್ಲಿ ನನಗೆ ದರ್ಶನ ಕೊಡದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗಲೊಲ್ಲೆನು. ನಿನ್ನ ಮೇಲೆಯೇ ಚಿತ್ತವನ್ನು ಇಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನು ತ್ಯಜಿಸುವೆನು ಎಂದು ಈ ಪ್ರಕಾರ ಸಿದ್ಧನು ಅನ್ನುತ್ತಿರುವಾಗ ಎರಡೂ ನೇತ್ರಗಳಿಂದ ದಳದಳನೆ ನೀರು ಸುರಿಯ ಹತ್ತಿದವು. ಸಿದ್ಧನು ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಇರಲು ಆ ದಯಾಳನು ಅವನ ಕರುಣಾವಚನವನ್ನು ಕೇಳಿ ಧಾವಿಸಿ ಬಂದನು. ಒಬ್ಬ ವೃದ್ಧ ಸಾಧು ವೇಷವನ್ನು ತೊಟ್ಟು ಸಿದ್ಧನ ಸಮೀಪ ಬಂದು ನಿಂತು, ಆ ದೀನ ದಯಾಳುವಾದ ಸದ್ಗುರುನಾಥನು ಆತನ ಕೈ ಹಿಡಿದು ಎಬ್ಬಿಸಿ, ಹೇ ಬಾಳ, ನೀನು ಯಾವಾತನಿರುವಿ ಎಂದು ಕೇಳಿದನು. ಅದನ್ನು ಕೇಳಿ ಸಿದ್ಧನು ಕಣ್ಣು ತೆರೆದು ವೃದ್ಧನನ್ನು ಕಂಡು, ಹೇ ತಾತ, ಆ ಸದ್ಗುರು ರಾಜನು ಎಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ. ಹೇ ದೀನಬಂಧುವೇ, ನಿನಗೆ ನಾನು ಶರಣು ಬಂದಿರುತ್ತೇನೆ. ಶೀಘ್ರವಾಗಿ ಆತನನ್ನು ನನಗೆ ತೋರಿಸುವವನಾಗು, ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು. ಇದನ್ನು ಕೇಳಿದ ಸದ್ಗುರುನಾಥನು ಸದ್ಗದಿತನಾಗಿ, ಎಲೇ ಬಾಲಕನೇ, ನೀನು ಧನ್ಯನು ಧನ್ಯನು. ನೀನೇ ಸದ್ಗುರುನಾಥನನ್ನು ವಶ ಮಾಡಿಕೊಂಡು ಲೋಕದಲ್ಲಿ ಜನರು ವಿಷಯಗಳನ್ನು ಇಚ್ಛಿಸುತ್ತಿರುವಾಗ ನೀನು ಸದ್ಗುರುನಾಥನನ್ನು ಶೋಧಿಸುತ್ತಿ. ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವನು. ಹಾಗಾದರೆ ನೀನು ಈಗಲೇ ಗುಡಗುಂಟೆಯಲ್ಲಿರುವ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರಸ್ಥ ಕಟ್ಟಿಮಠದ ಪಟ್ಟದ ಸ್ವಾಮಿಗಳಲ್ಲಿಗೆ ಹೋಗು. ಗಜದಂಡವೆಂಬ ನಾಮಾಭಿಮಾನವುಳ್ಳ ಅವರು ವೇದಗಳ ಕರ್ಮ, ಉಪಾಸನಾ, ಜ್ಞಾನ ಇವೇ 3 ಕಾಂಡಗಳನ್ನು ವಿಧಿವತ ಅಧೀತರಾಗಿರುವರು. ಅವರ ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರನ್ನುವರು. ಅವರ ಶುಶ್ರೂಷಣೆ ಮಾಡಿದ್ದಾದರೆ ನೀನು ನಿಶ್ಚಯವಾಗಿ ಆತ್ಮಜ್ಞಾನವನ್ನು ಹೊಂದುವಿ. ಆ ಸ್ಥಾನವು ಇಲ್ಲೇ ಸಮೀಪವಿದೆ. ಇಗೋ, ಆ ಗುಡ್ಡದ ಕೆಳಗಿರುವುದು ಎಂದು ಬೆರಳು ತೋರಿಸಿ ಆ ವೃದ್ಧ ರೂಪದಿಂದ ಬಂದ ಗುರುನಾಥನು ಅದೃಶ್ಯನಾದನು. ಸಿದ್ಧನಿಗಾದರೋ ನಡೆದದ್ದೆಲ್ಲ ಸ್ವಪ್ನವತ್ ಭಾಸಿಸಿತು. ಆತನು ಅನ್ನುತ್ತಾನೆ, ನನಗೆ ಭೇಟಿಯಾದವನು ಸದ್ಗುರುನಾಥನೇ ಇರುವನು. ಆದರೆ ಮಾಯಾಮೋಹದಿಂದ ನನಗೆ ತಿಳಿಯದೇ ಹೋಯಿತು. ನಮನ ಸಹ ಮಾಡದೇ ಹೋದೆನು. ಆದರೂ ಇದೇ ಗುರು ಆಜ್ಞೆಯೆಂದು ಮನ್ನಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೇಟಿಯಾಗಿ ಸೇವೆಯ ಯಾಚನೆ ಮಾಡಬೇಕು. ಹೀಗೆಂದುಕೊಂಡು ಅದೇ ದಿವಸ ಗುಡಗುಂಟಿಗೆ ಹೋಗಿ ದೇವಾಲಯದ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು. ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗೆ ಬಂದರು. ಕೂಡಲೇ ಸಿದ್ಧನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿಬದ್ಧನಾಗಿ ಅತ್ಯಂತ ದೈನ್ಯಭಾವದಿಂದ ಪ್ರಾರ್ಥಿಸುತ್ತಾನೆ. ಹೇ ಸದ್ಗುರುವೇ, ನೀನು ಬ್ರಹ್ಮಾನಂದ ಮೂರ್ತಿಯು, ಸರ್ವರಿಗೂ ಸುಖದಾಯಕನಾಗಿದ್ದಿ. ನೀನು ಅಖಂಡ ಜ್ಞಾನರೂಪನಾಗಿದ್ದು ದ್ವಂದ್ವಾತೀತನಾಗಿರುವಿ. ನಿನ್ನ ರೂಪವು ಆಕಾಶದಂತೆ ಪೂರ್ಣವೂ ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು. ನೀನು ಏಕರೂಪನಾಗಿ ಅಖಂಡ ಸಚ್ಚಿತ್ ಸ್ವರೂಪನಾಗಿದ್ದಿ. ಅಂತಃಕರಣದಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನು ಅಂತರ್ಯಾಮಿಯಾಗಿರುತ್ತಿ. ನೀನು ಮನಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ನಿನಗೆ ಹತ್ತುವುದಿಲ್ಲ. ಈ ಪ್ರಕಾರ ಹೇ ಸದ್ಗುರುನಾಥ, ನಿನ್ನ ಸ್ವರೂಪ ಇದ್ದರೂ ನೀನು ಈಗ ಸಗುಣ ರೂಪವನ್ನು ತೊಟ್ಟು ಜೀವರಿಗೆ ಜ್ಞಾನದಾತನಾಗಿ ಅವರ ಉದ್ಧಾರವನ್ನು ಮಾಡುವಿ. ನಾನು ಮಾಯೆಯಿಂದ ಬಹಳ ಕಾಡಿಸಿಕೊಂಡು ನಿನಗೀಗ ಶರಣು ಬಂದಿರುವೆನು. ನಿನ್ನಿಂದ ಉದ್ಧೃತನಾಗದಿದ್ದರೆ ನಾನು ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗುತ್ತೇನೆ. ಆದ್ದರಿಂದ ನನ್ನ ಪ್ರಪಂಚಭ್ರಾಂತಿ ಸಮೂಲ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ್ನು ಮಾಡುವವನಾಗು. ಈ ಪ್ರಕಾರ ಕರುಣಾವಚನದಿಂದ ಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಗುರುಗಳು ಕಳವಳಗೊಂಡರು.
ಸಿದ್ಧನ ಶ್ರದ್ಧಾಭಕ್ತಿಯನ್ನು ಪರೀಕ್ಷಿಸುವ ದಿಶೆಯಿಂದ ಬಾಹ್ಯಾತ್ಕಾರದಿಂದ ಅವನ ಕಡೆಗೆ ನೋಡದೆ ಅತ್ತ ಸರಿ ಎಂದು ಉದಾಸೀನ ಮಾಡಿ ಬಿಟ್ಟು ಹೋದರು. ಇದರಿಂದ ಸಿದ್ಧನು ಖಿನ್ನಮನಸ್ಕನಾಗದೆ ಸದ್ಗುರುಗಳ ಮಠಕ್ಕೆ ಹೋಗಿ ಅತ್ಯಂತ ನಿರಾಭಿಮಾನದಿಂದ ಗುರುಸೇವೆಯನ್ನು ಮಾಡತೊಡಗಿದನು. ಆತನು ನಿತ್ಯದಲ್ಲಿ ಗುರುವಿನ ಕುದುರೆಲಾಯವನ್ನು ಸ್ವಚ್ಛ ಮಾಡುತ್ತಾ ಲದ್ದಿಯನ್ನು ತಾನೇ ಸ್ವಹಸ್ತದಿಂದ ಬಳಿಯುವನು. ಮಠದ ಅಂಗಳದಲ್ಲಿ ಸಮ್ಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವನು. ಗುರುಗಳ ಸ್ನಾನದೆಶೆಯಿಂದ ನೀರು ತರುವುದು, ಅಡಿಗೆಗೋಸ್ಕರ ನಿತ್ಯ ಕಟ್ಟಿಗೆ ತಂದು ಹಾಕುವುದು, ಅಡಿಗೆಯ ಊಟದ ಮುಂತಾದ ಪಾತ್ರೆಗಳನ್ನು ತಕ್ಕೊಂಡು ಅವುಗಳೊಳಗೆ ಸಿಕ್ಕ ಉಚ್ಚಿಷ್ಟವನ್ನು ಸೇವಿಸಿ ಅವನ್ನು ಬೆಳಗಿಕೊಂಡು ಬರುವುದು, ಗುರುಗ್ರಹದೊಳಗಿನ ವಸ್ತ್ರಗಳನ್ನು ಸ್ವಚ್ಛವಾಗಿ ಒಗೆಯುವುದು, ಇವೇ ಮುಂತಾದ ಸೇವೆಗಳನ್ನು ಗುರುವಿನ ಕಾರಣ ಮಾಡುವುದಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನೂ ಸಹ ಬಹು ಆದರದಿಂದ ಸಿದ್ಧನು ಗೈಯುತ್ತಿದ್ದನು. ಗುರುಗಳನ್ನು ಎಲ್ಲಾದರೂ ಅಕಸ್ಮಾತ್ತಾಗಿ ಕಂಡರೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡುವುದು ಮತ್ತು ವಿನೀತ ಭಾವದಿಂದ ತಲೆ ಬಾಗಿಸಿ ಕೈಜೋಡಿಸಿ ನಿಲ್ಲುವನು. ಮಧ್ಯಾಹ್ನ ಕಾಲವಾದ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ ಅನ್ನವನ್ನೇ ಉಣ್ಣುತ್ತಿರಬೇಕು. ಆದರೆ ಗುರುಗೃಹದಲ್ಲಿ ಅನ್ನವನ್ನು ಯಾರಾದರೂ ಕೊಟ್ಟರೂ ಸೇವಿಸುತ್ತಿದ್ದಿಲ್ಲ. ದೇಹ ಸುಖದ ಕಡೆ ತಿಲ ಮಾತ್ರ ಲಕ್ಷ್ಯವಿದ್ದಿಲ್ಲ. ಅನ್ನ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟು ಇದ್ದು, ಯಾರಾದರೂ ದಯಾಳುಗಳು ಕೊಟ್ಟರೂ ವಸ್ತ್ರಗಳನ್ನು ಪರಿಗ್ರಹಿಸುತ್ತಿದ್ದಿಲ್ಲ. ನಿತ್ಯದಲ್ಲಿಯೂ ಮಠದಲ್ಲಿ ಗುರುಗಳು ಶಾಸ್ತ್ರವನ್ನು ಹೇಳುತ್ತಿರುವಾಗ ಸಿದ್ಧನು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದನು. ಒಂದು ದಿನ ಗಜದಂಡ ಸ್ವಾಮಿಯವರ ಸಭೆಗೆ ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಒಬ್ಬ ಬ್ರಾಹ್ಮಣ ಪಂಡಿತನು ಪ್ರಾಪ್ತನಾಗಿ ಸಭಿಕರನ್ನು ಕುರಿತು, ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರೇ ಈ ಧರಣಿಯೊಳಗೆ ಯಾರೂ ಇಲ್ಲ. ಹೀಗಿರುತ್ತಾ ಅದನ್ನು ಪಠಿಸುವುದಕ್ಕೆ ಅಧಿಕಾರಿ ಯಾರಿರಬೇಕು ಎಂದು ನುಡಿದದ್ದನ್ನು ಕೇಳಿ ಸಭಾಸದರೆಲ್ಲ ಚಕಿತರಾದರು. ಸ್ವಾಮಿಗಳು ಈ ವಾಕ್ಯವನ್ನು ಕೇಳಿ, ಈತನು ವಿದ್ಯೆಯಿಂದ ಉನ್ಮತ್ತನಾಗಿರುವನು, ಇವನ ಗರ್ವಹರಣ ಮಾಡಬೇಕೆಂದು ಆಲೋಚಿಸಿದರು. ಅಷ್ಟರಲ್ಲಿ ಸಿದ್ಧನಾಥನು ಎದ್ದು ಬಂದು ವಿನೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈಜೋಡಿಸಿ ನಿಂತು, ಹೇ ಮಹಾಸ್ವಾಮಿ, ನನ್ನ ವಿನಂತಿಯನ್ನು ಪರಾಮರ್ಶಿಸಬೇಕು. ನನಗೆ ತಾವು ಆಜ್ಞೆಯನ್ನು ಕೊಟ್ಟಿದ್ದಾದರೆ ಈ ಶಾಸ್ತ್ರಿಯು ನುಡಿದ ವಚನವನ್ನು ನಾನು ಖಂಡನ ಮಾಡುವೆನು ಎಂದು ಹೇಳಿದ್ದು ಕೇಳಿ ಗುರುಗಳು ಸಿದ್ಧನಿಗೆ ಆಜ್ಞೆಯನ್ನು ಕೊಟ್ಟರು. ಆಗ ಸಿದ್ಧನು ಶಾಸ್ತ್ರಿಯನ್ನು ಕುರಿತು, ಉಪನಿಷತ್ ಶಬ್ದದಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆಯು ಹೇಳಲ್ಪಡುತ್ತದೆ. ಇದಕ್ಕೆ ಬ್ರಹ್ಮವಿದ್ಯೆಯೆಂದು ಅನ್ನುವರು. ಯಾಕೆಂದರೆ ಉಪನಿಷತ್ ವಾಕ್ಯಗಳಿಂದ ಅಂತಃಕರಣದಲ್ಲಿ ಐಕ್ಯಬೋಧ ಉಂಟಾಗುವುದು. ಆದ್ದರಿಂದ ಉಪನಿಷದ್ ವಾಣಿಯು ಬ್ರಹ್ಮವಿದ್ಯೆಯೆಂದು ಹೇಳಲ್ಪಟ್ಟಿತು ಎಂದು ಅಂದದ್ದು ಕೇಳಿ ಶಾಸ್ತ್ರಿಯು, ಉಪನಿಷತ್ತುಗಳಿಗೆ ವಿದ್ಯೆಯೆಂದು ಹ್ಯಾಗನ್ನಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನು, ಉಪನಿಷತ್ತುಗಳೇ ಸತ್ಯವಾದ ವಿದ್ಯೆಯು. ಯಾಕೆಂದರೆ ಮುಮುಕ್ಷುಗಳು ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷದ್ ವಾಕ್ಯಗಳನ್ನು ಶ್ರದ್ಧೆಯುಳ್ಳವರಾಗಿ ಕೇಳಿದಾಕ್ಷಣ ಅವರಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ. ಇದರಿಂದ ಅವರ ಅವಿದ್ಯಾ ನಿರಸನವಾಗುವುದು. ಆದ್ದರಿಂದ ಉಪನಿಷತ್ತುಗಳು ವಿದ್ಯಾ ಅನ್ನಲ್ಪಡುವವು. ಉಪನಿಷತ್ ಮತ್ತು ಜ್ಞಾನ ಶಬ್ದ ಇವೆರಡಕ್ಕೂ ಒಂದೇ ಅರ್ಥ. ಯಾಕೆಂದರೆ ಜೀವನ ಅವಿದ್ಯಾ ನಿರಸನ ಮಾಡುವ ಎರಡರ ಪರಿಣಾಮವೂ ಒಂದೇ ಆಗಿರುತ್ತದೆ. ಸರ್ವಜೀವಿಗಳು ಜ್ಞಾನಕ್ಕೆ ಅಧಿಕಾರಿಗಳು. ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರೂ ಅಧಿಕಾರಿಗಳಾಗಿರುವವರು ಎಂದು ನುಡಿಯಲು ಈ ಪ್ರೌಢತ್ವದ ಭಾಷಣವನ್ನು ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು, ಈ ಬಾಲಕನು ವಿದ್ಯಾಮೂರ್ತಿಯ ಧ್ಯಾನವನ್ನು ಬಹುಜನ್ಮಗಳಿಂದ ಮಾಡಿರಬೇಕು ಮತ್ತು ಈ ಬ್ರಹ್ಮಕಲೆಯು ಪೂರ್ವಜನ್ಮದಿಂದ ಬಂದಿರುವುದು. ಇಲ್ಲದಿದ್ದರೆ ಈತನ ವಯಸ್ಸಿಗೆ ಇಂಥ ವಿದ್ಯಾಶಕ್ತಿಯು ದುರ್ಲಭವು. ಈ ಪ್ರಕಾರ ಅಂದು ಬಹು ಆನಂದಭರಿತನಾಗಿ ಸುಬ್ಬಯ್ಯ ಶಾಸ್ತ್ರಿಯು ಹೊರಟು ಹೋಗಲು ಸಿದ್ಧನಾದರೂ ನಿರಾಭಿಮಾನದಿಂದ
ತನ್ನ ಪೂರ್ವ ಸ್ಥಳಕ್ಕೆ ಬಂದು ಒಂದು ಮೂಲೆಗೆ ಹೋಗಿ ಕೂತನು. ಸಿದ್ಧನಾಥನ ಶಾಸ್ತ್ರವ್ಯುತ್ಪತ್ತಿ, ಆತನ ಅತ್ಯಂತ ನಿರಾಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವದಿಂದ ಮಾಡಿದ ಸೇವಾ ಭಕ್ತಿ ಎಲ್ಲ ಮನಸ್ಸಿಗೆ ಬಂದು ಗಜದಂಡ ಸದ್ಗುರುನಾಥನು ಬಹಳ ಆನಂದಪಟ್ಟನು. ಅಂದಿನಿಂದ ಗಜದಂಡ ಸ್ವಾಮಿಯವರು ಶ್ರವಣ ಕಾಲದಲ್ಲಿ ಸಿದ್ಧನನ್ನು ನಿತ್ಯ ತಮ್ಮ ಸಮೀಪ ಕೂಡಿಸಿಕೊಂಡು ಮಹದ್ವಿಚಾರಗಳನ್ನು ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು. ಒಂದು ದಿನ ಸಿದ್ಧನು ಗುರುಗಳನ್ನು ಕುರಿತು, ಗುರು ಮಹಾರಾಜರೇ, ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿರಿ. ಅದೇನೆಂದರೆ, ಷಟ್ಶಾಸ್ತ್ರಗಳ ಅರ್ಥ ನಿಶ್ಚಯವಾದ್ದರ ಚಿಹ್ನವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು, ಎಲೇ ಶಿಷ್ಯನೇ ಕೇಳು. ಷಟ್ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿಹ್ನ ಯಾವುದೆಂದರೆ, ಆತನಿಗೆ ಸಂಶಯ ವಿಪರೀತ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವವು ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ಧನು, ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೇಗೆ ಘಟಿಸುವುದು ಎಂದು ವಿನಯಭಾವದಿಂದ ಕೇಳಲು ಗುರುಗಳಂದದ್ದು, ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮಬುದ್ಧಿ ಇರುವುದೋ ಅಲ್ಲಿ ತನಕ ದ್ವೈತದ ಭಾಸವಿರುವುದು. ಯಾವಾಗ ದೇಹಾಭಿಮಾನವು ನಿಶ್ಶೇಷ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನು ನೋಡುವನು, ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿ ಆಗುವುದು. ಆಗ ಸಿದ್ಧನು ಪುನಃ ಗುರುಗಳಿಗೆ ವಿಚಾರಿಸುತ್ತಾನೆ, ಹೇ ಸದ್ಗುರುನಾಥನೇ, ಸರ್ವ ಪ್ರಪಂಚವು ನಮಗೆ ಪ್ರತ್ಯಕ್ಷವಾಗಿರುತ್ತಾ? ಇದೆಲ್ಲ ಮಿಥ್ಯೆಯೆಂದು ಹೇಗನ್ನಬೇಕು? ಅದಕ್ಕೆ ಗುರುಗಳು, ಹೇಳೈ ಶಿಷ್ಯನೇ, ಈ ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯೋ, ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ? ಇಂದ್ರಿಯ ವ್ಯಾಪ್ತಿ ಎಂದರೆ ಇಂದ್ರಿಯಗಳು ಜಡವಿದ್ದು ಜಡಭೂತಗಳಿಗೆ ವ್ಯಾಪಿಸಲಾರವು. ವೃತ್ತಿ ವ್ಯಾಪ್ತಿ ಎಂದರೆ ಜ್ಞಾನವಾಗುವುದು ಅಸಂಭವವು. ಹೇಗೆ ಘಟದ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟಜ್ಞಾನವಾಗಲಾರದು, ಹಾಗೆಯೇ ಘಟವನ್ನು ವ್ಯಾಪಿಸಿದಂತಹ ಜಡವೃತ್ತಿಗೆ ಘಟಜ್ಞಾನವಾಗಲಾರದು. ಚೈತನ್ಯ ವ್ಯಾಪ್ತಿಯಿಂದ ಭೂತಗಳು ಪ್ರತ್ಯಕ್ಷವಾಗುತ್ತವೆ ಎಂದರೆ ವಿಷಯ ಮತ್ತು ವೃತ್ತಿಗಳ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯ ಜ್ಞಾನವು ಸಂಭವಿಸಬೇಕಾದೀತು. ಹಾಗಾಗುವುದಿಲ್ಲವಾದ್ದರಿಂದ ಚೈತನ್ಯ ವ್ಯಾಪ್ತಿಯೂ ಅಸಂಭವವು. ಹಾಗಾದರೆ ಪ್ರಪಂಚವು ಅಧ್ಯಾಸವೆಂದು ಹೇಳುವಿಯಾದರೆ, ಅಧ್ಯಾಸವೆಂಬುವುದು ಭ್ರಮೆ ಇದ್ದು ಮಿಥ್ಯವಾದ್ದರಿಂದ ಪ್ರಪಂಚವು ಸತ್ಯ ಹೇಗಾಗುವುದು ಎಂದು ಕೇಳಿದ್ದಕ್ಕೆ ಸಿದ್ಧನು, ವ್ಯಾಪ್ತಿ ವಿನಃ ಸಾಮಾನ್ಯತ್ವದಿಂದ ಜಗತ್ತು ಪ್ರತೀತಿಯಾಗುವುದು ಅಂದರೇನು ಎಂದು ಕೇಳಲು ಗುರುಗಳು, ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಭಾಸಿಸಲ್ಪಡುವುದು. ಹೇಗೆ ಬಾಲ್ಯ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದು, ಹಾಗೆ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಎಂದು ಉತ್ತರ ಕೊಟ್ಟರು. ಆಗ ಸಿದ್ಧನು, ಗುರುಗಳೇ, ಕರ್ಮಕಾಂಡದಿಂದ ಲಿಂಗಗ್ರಹಣವಾಯಿತು. ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗಗ್ರಹಣ ವ್ಯರ್ಥವಾಯಿತು. ಹೀಗಂದು ಸಿದ್ಧನು ತನ್ನ ಕೊರಳೊಳಗಿನ ಲಿಂಗವನ್ನು ತೆಗೆದು ಸದ್ಗುರುಗಳ ಪಾದದಲ್ಲಿಟ್ಟನು. ಇದನ್ನು ನೋಡಿ ಗುರುಗಳು, ಸಿದ್ಧನೇ, ಇದು ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತದೆ ಎಂದು ನುಡಿಯುವುದನ್ನು ಕೇಳಿ ಸಿದ್ಧನು ಅಂದದ್ದು, ಸದ್ಗುರುಗಳೇ, ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು ಎಂದು ಶಾಸ್ತ್ರದಲ್ಲಿ ಹೇಳುವುದು. ಶ್ಲೋಕ: ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್. ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾ ಲಿಂಗಮಹಂ ಸದಾ. ಲಿಂಗದೊಳಗೆ ಸರ್ವ ಜಗತ್ತಿರುವುದು. ಸರ್ವ ಜಗತ್ತು ಲಿಂಗಮಯವು. ಲಿಂಗದ ಹೊರಗೆ ಎರಡನೆಯದೇನೂ ಇಲ್ಲ. ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂಬ ಶಾಸ್ತ್ರಕ್ಕನುಸರಿಸಿ ಸದ್ಯೋನಿರ್ವಾಣ ಭಾವವನ್ನು ಯಾವಾತನು ಹೊಂದಿರುವನೋ ಆತನಿಂದ ಜ್ಞಾನ ಕರ್ಮಗಳೆರಡೂ ಸಿದ್ಧಿಸಲಾರವು. ಇದೇ ಅರ್ಥದಿಂದ ಐತ್ತರೇಯ ಶ್ರುತಿಯ ಪ್ರಥಮ ಕಾಂಡದಲ್ಲಿ ಭಾಷ್ಯಕಾರರು ಅನ್ನುತ್ತಾರಲ್ಲ, ಯಥಾರ್ಥ ಜ್ಞಾನವು ಯಾವಾಗ ಪ್ರಾಪ್ತಿಯಾಗುವುದು, ಆಗ್ಗೆ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು. ಯಾವಾತನಿಗೆ ಆತ್ಮಜ್ಞಾನವಾಗಿದೆಯೋ ಆತನು ಅನಾಶ್ರಮಿ
ಅಗೋತ್ರ, ಅನಾವರಣ, ಅಕರ್ಮರೂಪ, ಆತ್ಮಕಾಶಾಂತಕರಣ ಮತ್ತು ಅದೇಹ ಎಂದು ಕರ್ಮ ನಡೆಯದು. ಕರ್ಮಕ್ಕೆ ದೇಹಾಭಿಮಾನ ಬೇಕು. ಕರ್ಮಫಲದ ಅನುಸಂಧಾನ ಮತ್ತು ಕರ್ಮತ್ಯಾಗದ ಭೀತಿ ಇವಷ್ಟೂ ಬೇಕು. ಇವು ಮೂರೂ ಜ್ಞಾನಿಗೆ ಇಲ್ಲದ್ದರಿಂದ ಆತನಿಗೆ ಕರ್ಮ ನಡೆಯದು. ಸಿದ್ಧಮುನಿಯ ಈ ಭಾಷಣವನ್ನು ಕೇಳಿ ಈತನ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದು. ಆದ್ದರಿಂದ ಈತನಿಗೆ ಸಿದ್ಧಾರೂಢ ಎಂಬ ನಾಮವು ಶೋಭಿಸುವುದು ಎಂದು ತಿಳಿದು ಸಿದ್ಧನನ್ನು ಕುರಿತು ಗುರುಗಳು ಅನ್ನುತ್ತಾರೆ, ಎಲೇ ಸಿದ್ಧಾರೂಢನೇ, ನೀನು ನನ್ನ ಸಮಾನನಿದ್ದೀಯೆಂದು ನಾನು ತಿಳಿಯುವೆನು. ನಿನಗೆ ಪ್ರಾಪ್ತವಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ ಮತ್ತು ನೀನು ಇದರಿಂದ ಮುಮುಕ್ಷು ಜನರನ್ನು ಉದ್ಧರಿಸುವಂಥವನಾಗು. ಗಜದಂಡ ಸದ್ಗುರುಗಳು ಹೀಗನ್ನುವಾಗ ಬಹು ಆನಂದದಿಂದ ಗದ್ಗದಿತರಾಗಿ ಪ್ರೇಮದಿಂದ ಸಿದ್ಧನನ್ನು ಅಪ್ಪಿಕೊಂಡರು. ಸಿದ್ಧನು ಗದ್ಗದ ಕಂಠಯುಕ್ತನಾಗಿ, ಹೇ ಸದ್ಗುರು ತಾತನೇ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಕೃಪೆಯಿಂದ ನನ್ನ ಜೀವಕ್ಕೆ ಶಾಂತಿಯುಂಟಾಯಿತು. ನಿನ್ನ ಸಲುವಾಗಿ ಸಹಿಸಿದ ದುಃಖವೆಲ್ಲ ಇವತ್ತು ಸಾರ್ಥಕವಾಯಿತು. ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಪರಿಹಾರವಾದವು ಎಂದು ಶ್ರೀ ಸಿದ್ಧನಾಥನು ಅನ್ನುತ್ತಿರುವಾಗ ನೇತ್ರದ್ವಯಗಳಿಂದ ಪ್ರೇಮಾಶ್ರು ಪಾತವಾಗುತ್ತಿದ್ದವು. ಪ್ರೇಮಭರದಿಂದ ಸದ್ಗುರುಗಳು ಆತನನ್ನು ಪುನಃ ಪುನಃ ಆಲಿಂಗಿಸಿದರು. ಈ ಅಧ್ಯಾಯದಲ್ಲಿ ಶ್ರೀ ಸದ್ಗುರುನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿತು. ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಮುಮುಕ್ಷು ಜನರು ಸರ್ವಭವದ ನಾಶವಾಗಿ ಸಹಜವಾಗಿ ಜ್ಞಾನವನ್ನು ಹೊಂದುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ 4ನೇ ಅಧ್ಯಾಯವನ್ನು ಶ್ರೀ ಗುರು ಸಿದ್ಧಾರೂಢರ ಚರಣವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು. ಇಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ.